ಜೈ ಗುರುದತ್ತ. ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರುದತ್ತಾತ್ರೇಯಾಯ ನಮಃ. ವಾಲಿಯು ಸತ್ಯ ವಿಷಯವನ್ನು ತಿಳ್ಕೊಳ್ಳದೆ ಸುಗ್ರೀವನನ್ನು ಸಾಯಿಸಲು ಹೊರಟುಬಿಟ್ಟ. ತುಂಬ ಕೋಪ ಅವನಿಗೆ. ಆದರೆ ಸುಗ್ರೀವ ಮತಂಗ ಋಷಿ ಆಶ್ರಮದ ಹತ್ತಿರ ಅಡ್ಕೊಂಡಿದ್ದರಿಂದ ಅವನನ್ನು ಸಾಯಿಸುವುದಕ್ಕಾಗದೆ ರಾಜ್ಯಕ್ಕೆ ವಾಪಸ್ ಬಂದ. ಸುಗ್ರೀವನ ಹೆಂಡತಿಯಾದ ರುಮಳನ್ನು ಬಲತ್ಕರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಆದರೆ ಅವಳದಕ್ಕೆ ಒಪ್ಪಲಿಲ್ಲ. ಒಪ್ಕೊಳ್ಳದೆ ಹೋದರೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತು ಬಿಡ್ತಾನೆ. ಅಂಥ ಒಂದು ಬಲಾಢ್ಯದಲ್ಲಿ ಎಲ್ಲರನ್ನು ಹಿಂಸೆ ಮಾಡ್ತಿದ್ದ. ಸುಗ್ರೀವ ರಾಮರ ಸಖ್ಯ ಮುಂದಕ್ಕೆ ಹೋಗೋಣ ನಾವು ಕಥೆಯಲ್ಲಿ. ಇದರ ಮಧ್ಯೆಯಲ್ಲಿ ಬೇಕಾದಷ್ಟು ನಡೆಯುತ್ತೆ, ಅದೆಲ್ಲ ಬೇಡ ನಮಗೆ. ಆದರೆ ಇಲ್ಲಿ ರಾಮನು ಹೇಗೆ ಬಂದ ಇವೆಲ್ಲ ತುಂಬ ಅದ್ಭುತವಾದಂಥ ಕಥೆ ರಾಮಾಯಣದಲ್ಲಿ. ನಾವು ಅಲ್ಲಿಂದ ನೇರವಾಗಿ ಹನುಮಾನ್ ಚರಿತ್ರೆಯಲ್ಲೇ ಹೇಳ್ಕೊಳ್ತಾ ಇರೋದ್ರಿಂದ ಅವನು ಎಲ್ಲೆಲ್ಲಿ ಬರ್ತಾ ಇದ್ದಾನೆ, ಯಾವ ಘಟ್ಟಗಳಲ್ಲಿ ಅಂತ ನಾವು ಆ ಘಟ್ಟಗಳನ್ನು ಕುರಿತೇ ನಾವು ಮಾತಾಡ್ಕೋತಾ ಇದ್ದೀವಿ. ಸುಗ್ರೀವ ರಾಮರ ಸಖ್ಯ ವಿಚಾರದಲ್ಲಿ ನಾವು ಮಾತಾಡ್ಕೋಣ. ಸುಗ್ರೀವನಿಗೆ ಈ ಎಲ್ಲ ಸಮಾಚಾರಗಳು ಮುಟ್ತಾ ಇದ್ದುವಂತೆ, ಏನೇನು ನಡೀತಿದೆ ರಾಜ್ಯದಲ್ಲಿ ಅಂತ ಅಂದ್ಬಿಟ್ಟು. ರಾಜ್ಯ ಆಡಳಿತ ವಾಲಿಯು ಕೈಯಲ್ಲಿದ್ದರೂ ಕೂಡ ಸುಗ್ರೀವನ ಬಗ್ಗೆ ಸಹಾನುಭೂತಿ ತೋರಿಸ್ತಕ್ಕಂಥ ಪ್ರಜೆಗಳು ಕೆಲವರಿದ್ದರಂತೆ. ಸುಗ್ರೀವನ ಮೇಲೆ ಪಾಪ ಒಂದೇನು ತಪ್ಪಿಲ್ಲ, ಆದರೂ ಹೀಗೆ ಮಾಡಿಬಿಟ್ಟಿದ್ದಾನಲ್ಲ ಅಂತ. ಅವರ ಮೂಲಕ ರಾಜ್ಯದ ವಿದ್ಯಮಾನಗಳು ಸುಗ್ರೀವನಿಗೆ ತಿಳಿತಾ ಇತ್ತಾಗ. ಆ ಹಿತಚಿಂತಕರಿಂದಲೇ ದಶರಥನ ಪುತ್ರನಾದ ಶ್ರೀರಾಮನು ಸೀತಾಲಕ್ಷ್ಮಣರ ಜೊತೆ ವನವಾಸದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಈಗ ಚಿತ್ರಕೂಟ ಪ್ರದೇಶದಲ್ಲಿದ್ದಾನೆಂದು ಗೊತ್ತಾಗ್ಬಿಡುತ್ತೆ. ಅದು ಎಲ್ಲ ವಿಚಾರಗಳನ್ನು ಮತಂಗ ಮಹರ್ಷಿಯ ಆಶ್ರಮದಲ್ಲಿ ಮೇಲಿದ್ದು, ಆ ಬೆಟ್ಟದ ಮೇಲೆ ಇದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊತಿದ್ದಾನೆ. ತನ್ನ ಹೆಂಡತಿಯ ಸಂಕಟದ ಬಗ್ಗೆ ಚಿಂತಾಕ್ರಾಂತನಾಗಿದ್ದ ಸುಗ್ರೀವನಿಗೆ ರಾಮನ ವಿಷಯ ಅಷ್ಟೇನು ದೊಡ್ಡದಾಗಿ ಕಾಣಿಸಲಿಲ್ಲ. ಆದರೆ ರಾವಣಾಸುರನ ತಂಗಿಯಾದ ಶೂರ್ಪಣಖಿಯ ರಾಮಲಕ್ಷ್ಮಣರ ವಿರೋಧವನ್ನು ಕಟ್ಕೊಂಡಿದ್ದರಿಂದ ಅದರಿಂದಾಗಿ ಅವಳು ಮೂಗು ಕಿವಿಗಳನ್ನು ಕುಯ್ಸ್ಕೊಂಡಿದ್ದು. ಅದರಿಂದ ಅವಳ ಅಣ್ಣಂದಿರಾದ ಖರ, ದೂಷಣ, ತ್ರಿಶರ್ಸುಗಳು ಸೈನ್ಯ ಸಮೇತ ರಾಮನ ಮೇಲೆ ದಂಡೆತ್ತಿ ಬಂದಿದ್ದು. ರಾಮನು ಒಬ್ಬಂಟಿಗನಾಗಲೇ ಒಂದೇ ಗಳಿಗೆಯಲ್ಲಿ ಆ ಮೂವರ ಸಮೇತ, ಅಂದರೆ ಆ ಮೂವರು ಅವರ 14,000 ಅವರ ಸಮೇತವಾಗಿ ಅವರ ಜೊತೆಯಲ್ಲಿರ್ತಕ್ಕಂಥ 14,000 ರಾಕ್ಷಸ ಸೇನೆಯನ್ನು ಕೂಡ ಸಂಹಾರ ಮಾಡಿದ ವಿಷಯಗಳು ಸುಗ್ರೀವನ ಕಿವಿಗೆ ಬಿದ್ದು. ಅಷ್ಟು ಪರಾಕ್ರಮ ರಾಮನಿಗಿದೆ. ರಾಮ ಯಾಕೆ ಬಂದ? ಅಲ್ಲಿಂದ ರಾವಣಾಸುರನ ತಂಗಿಯಾದ ಅವಳಿಗೆ ಮೂಗು ಕಿವಿಗಳನ್ನು ಕತ್ತರಿಸಿದ್ದು ಶೂರ್ಪಣಖಿ ವಿಚಾರದಲ್ಲಿ ಎಲ್ಲವೂ ಕೂಡ ತಿಳಿತಾನೇ ಇದ್ದ. ಅವನ ಸೈನ್ಯವನ್ನು ನಾಶ ಮಾಡೋದು ಕೂಡ ಎಲ್ಲ ಗೊತ್ತಾಗೋಯ್ತು. ಈ ಯಾವ ವಿಷಯಗಳು ಸುಗ್ರೀವನ ಆಸಕ್ತಿಯನ್ನು ಕೆರಳಿಸಲಿಲ್ಲ. ಇಷ್ಟಿದ್ದರೂ ಕೂಡ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದ ಅಷ್ಟೆ. ಆದರೆ ಈ ಯುದ್ಧದ ಪರಿಣಾಮವಾಗಿ ರಾವಣನಿಗೂ ಅಯೋಧ್ಯೆಗೂ ಹೊಸ ವೈರ ಪ್ರಾರಂಭ ಆಗ್ತಾ ಇದೆ. ಅದು ಹೇಗೆ ತಿರುಗ್ತದೋ ನೋಡಬೇಕಂತಕ್ಕಂಥ ಕುತೂಹಲ ಮಾತ್ರ ಉಂಟಾಯಿತು. ಯಾಕೆ ರಾಮನ ಹತ್ರ ಶತ್ರುತ್ವ ಮಾಡಿಕೊಂಡ ಈ ರಾವಣ ಅಂತ ಆ ವಿಚಾರ ಮಾತ್ರ ಸ್ವಲ್ಪ ಯೋಚನೆ ಮಾಡ್ದ. ಇಷ್ಟೊಂದು ರಾಮನ ಶಕ್ತಿ ವಿಚಾರದಲ್ಲಿ ಅಷ್ಟು ಅವನು ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಯಾಕೆಂದರೆ ಅವನದೇ ತಾಪತ್ರಯ ಜಾಸ್ತಿ ಇತ್ತಲ್ಲ, ಅದಕ್ಕಾಗಿ. ಇನ್ನು ಮುಂದೆ ನಾವು ಸೀತಾ ದರ್ಶನ ಹೇಗಾಯಿತು ನಮ್ಮ ಪ್ರಭುವಿಗೆ ಮುಂದೆ ಹೋಗೋಣ ನಾವು. ಹೀಗಿರುವಾಗ ಒಂದು ದಿನ ಮಠ ಮಧ್ಯಾಹ್ನದ ಸಮಯದಲ್ಲಿ ಹನುಮಂತನ ಕಿವಿಗೆ ದೂರದಲ್ಲಿ ಯಾವುದೋ ಹೆಂಗಸು ಆಡ್ತಾ ಇರತಕ್ಕಂಥ ಒಂದು ಶಬ್ದ ಕೇಳಿಸುತ್ತೆ. ತಕ್ಷಣ ಅವನು ಆ ಶಬ್ದ ಬರ್ತಾ ಇರತಕ್ಕಂಥ ಕಡೆ
ಆಲಿಸುತ್ತಾ ಸುತ್ತಮುತ್ತ ತಿರುಗಿ ನೋಡ್ತಾನೆ. ಉಳಿದ 4 ವಾನರರು ಸಹ ಮರಗಳನ್ನು ಹತ್ತಿ ಸುತ್ತಮುತ್ತ ಹುಡುಕಾಡಿದ್ರು. ಇದ್ದಕ್ಕಿದ್ದಾಗಿ ಇಂಥ ಒಂದು ಶಬ್ದ ಯಾಕೆ ಬರ್ತಿದೆ? ಶ್ರೀರೋಧನ ಮಾಡ್ತಿದ್ದಾಳೆ, ಶ್ರೀ ಶಬ್ದ ಬರ್ತಾ ಇದೆ, ಏನಾಗಿರ್ಬೋದು? ಅವರೆಲ್ಲರಿಗೂ ಕೂಡ ಕೆಳಗೆ ಆ ವಾಲಿ ಏನು ಮಾಡಿಬಿಟ್ಟಿದ್ದಾನೋ, ಎಲ್ಲ ಯಾವ ರೋಡ್ ಬರ್ತಾ ಇದ್ದಾರೋ, ಏನು ಕಥೆಯೋ ಅಂತ ಅಂದ್ಕೊಂಡು ಎಲ್ಲರೂ ಮರಗಳನ್ನು ಹತ್ತಿಬಿಟ್ಟು ಸುತ್ತು ನೋಡ್ತಾರೆ. ಮುಂದೆ ಏನಾಗುತ್ತೆ ನೋಡೋಣವಾ? ಜೈ ಗುರುದತ್ತ, ಶ್ರೀ ಗುರುದತ್ತ.